ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳು ಬೇಕು ಅಂತಾನೆ ಮಾಡ್ತಿದ್ದಾಳೆ ರತ್ನಮ್ಮ. ಅವಳು ನಿಮ್ನ ಓಡಿಸ್ಬೇಕು ಅಂತಾನೆ ತೀರ್ಮಾನ ಮಾಡ್ಕೊಂಡಿದ್ದಾಳೆ. ನೋಡಿ, ಸ್ವಲ್ಪ ದಿನ ಸುಮ್ನೆ ಇರಿ. ಅವಳು ಏನೇನ್ ಮಾಡ್ತಾಳೋ ಮಾಡ್ಲಿ. ಅವಳು ಮುಖವಾಡ ಕಳಚೋ ದಿನ ತುಂಬಾ ದೂರ ಇಲ್ಲ. ಅದು ಅವಳಿಗೂ ಗೊತ್ತಾಗ್ತದೆ ಅನ್ಸುತ್ತೆ ರತ್ನಮ್ಮ. ಅದಕ್ಕೆ ಅವಳು ನಮ್ನ ಡಿಸ್ಟರ್ಬ್ ಮಾಡ್ತಿರೋದು. ಅದೇನ್ ಮಾಡ್ತಾರೋ ಮಾಡ್ಲಿ ಬಿಡಿ ರತ್ನಮ್ಮ. ಆದ್ರೆ ನೀವ್ ಅಲ್ಲೇ ಇರ್ಬೇಕು. ನಿಮ್ ಜೊತೆಲ್ ನಾನ್ ಇದೀನ್ ತಾನೆ. ಏನ್ ಹೇಳ್ತೀರಾ? ಹಲೋ. ಆಯ್ತು ಕಣಮ್ಮ, ಹಂಗೆ ಆಗ್ಲಿ. ನಿನ್ನಿಷ್ಟೊಂದು ಹೇಳ್ತಿದ್ಯಾ ಅಂದ್ರೆ ಅವಳೇನೇ ಕಾಟ ಕೊಟ್ರು ನಾನಿಲ್ಲೇ ಇರ್ತೀನಿ. ಇನ್ನೊಂದ್ಸಲ ಹೇಳ್ತೀನಿ ಕೇಳಮ್ಮ. ನಾನು ಈ ಮನೆಯಲ್ಲಿರೋದು ನಮ್ ಶಾಂತಮ್ಮಂಗೋಸ್ಕರ, ಅಂದ್ರೆ ನಿನಗೋಸ್ಕರ. ಆಯ್ತಪ್ಪ, ಆಯ್ತು. ನೀವು ನಿಮ್ ಶಾಂತಮ್ಮಂಗೋಸ್ಕರನೇ ಇರಿ. ಶಾಂತಿಗೋಸ್ಕರ ಶಾಂತಿ ನಿವಾಸದಲ್ಲೇ ಇರ್ಬೇಕು. ನಿಮ್ ಶಾಂತಿ ನಿವಾಸದಲ್ಲೇ ಇರ್ತಾಳೆ. ಸರಿನಾ? ಹಲೋ. ಏನ್ ಶಾಂತಮ್ಮ ನೀನು? ಹಲೋ ಚಿನ್ನು, ಎಕ್ಸ್ಕ್ಯೂಸ್ ಮೀ. ಯಾರು? ನಾಗ ಅಂತ, ಚಿನ್ನು ಫ್ರೆಂಡು. ಚಿನ್ನು ಇಲ್ವಮ್ಮ ಮನೇಲಿ? ಓ, ಫ್ರೆಂಡಾ? ಬನ್ನಿ ಅಣ್ಣ, ಕೂತ್ಕೊಳ್ಳಿ. ಅವರು ಸ್ನಾನ ಮಾಡೋದಕ್ಕೆ ಹೋಗಿದ್ದಾರೆ. ಹೌದಾ? ಹಾ. ಪರವಾಗಿಲ್ಲಮ್ಮ, ನಾನು ಆಮೇಲೆ ಬರ್ತೀನಿ. ಇಲ್ಲ, ಪರವಾಗಿಲ್ಲ, ಕೂತ್ಕೊಳ್ಳಿ. ಸರಿ. ಮತ್ತೆ ಅಣ್ಣ, ಕಾಫಿ ಟೀ ಏನಾದ್ರು ಕುಡಿತೀರಾ? ಅಯ್ಯೋ, ಇನ್ನು ತಿಂಡಿನೇ ಆಗಿಲ್ಲ ಕಣಮ್ಮ. ಕಾಫಿ ಟೀ ಎಲ್ಲ ಯಾಕೆ? ಬಂದೇರಿ. ಪರವಾಗಿಲ್ಲ, ಬೇಡ. ಅಯ್ಯೋ, ಮಾವನ್ ಫ್ರೆಂಡ್ ಅಂತೀರಾ? ಇರಿ, ಬರ್ತೀನಿ. ತಗೊಳ್ಳಿ ಅಣ್ಣ. ಸುಮ್ನೆ ತಮಾಷೆಗಿಲ್ದೆ ತಿಂಡಿನೇ ತಗೊಳ್ಳಿ ಅಣ್ಣ, ತಂದ್ಬಿಟ್ಟಲ್ಲಮ್ಮ. ಪರವಾಗಿಲ್ಲ. ಆದ್ರೆ ತಿಂದಿಲ್ಲ ಅಂದ್ರೆ ನೀನ್ ಬೇಜಾರ್ ಮಾಡ್ಕೊಂಡ್ಬಿಡ್ತೀಯಲ್ಲಮ್ಮ, ಅದಕ್ಕೋಸ್ಕರ ಆದ್ರೂ ತಿಂದ್ಬಿಡ್ತೀನಿ. ಹೇಗಿದೆ ಅಂತ ಹೇಳಿ ಅಣ್ಣ. ನಿಮ್ ಕೈಯಿಂದ ಮಾಡಿರ್ತೀರ ಅಂದ್ರೆ ಚೆನ್ನಾಗೇ ಇರುತ್ತೆ ಬಿಡಿಮ್ಮ. ಯಾರದು ಮದ್ವಿ? ಓ ನಗ, ಯಾವಾಗ ಬಂದೆ ನೀನು? ಹೇ, ನಾನು ಅವಾಗ್ಲೇ ಬಂದೆ ಚಿನ್ನು, ನೀನ್ ಇರ್ಲಿಲ್ಲ. ಹಾ ಇಲ್ಲ, ಸ್ನಾನ ಮಾಡ್ತಾ ಇದ್ದೆ. ಸರಿ, ನೀವಿಬ್ರು ಮಾತಾಡ್ತಾ ಇರಿ. ನಾನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ, ಒಣಗಾಕ್ಬಿಟ್ಟು ನಿಮ್ಗೆ ಕಾಫಿ ಮಾಡ್ಕೊಂಬರ್ತೀನಿ. ಸರಿ ಆಯ್ತು. ಮಗ, ಇನ್ನು ವಿಷಯನೇ ಹೇಳಿಲ್ಲ ಅನ್ಸುತ್ತೆ ನೀನು. ನಿನಗೆ ಹೇಗೋ ಗೊತ್ತಾಯ್ತು? ಮದ್ವೆ ಆಗೋ ಹುಡ್ಗನ್ನ ಫ್ರೆಂಡ್ ಅಂತಿದ್ದಂಗೆ ಬಾಯ್ ತುಂಬಾ ಅಣ್ಣ ಅಂತ ಕರಿತಿದ್ದಾಳಲ್ಲೋ. ಅಷ್ಟರಲ್ಲೇ ತಂಗಿ ಪ್ರೀತಿ ಏನಂತ ಗೊತ್ತಾಗಲ್ವೇನೋ ನಂಗೆ. ಏನ್ ಗೊತ್ತಾಗ್ತಿದ್ಯೋ ಏನೋ ನಿನ್ಗೆ. ಹೇಗ್ ಗೊತ್ತಾಗ್ತಿದೆ ಅಂತ ಕೇಳ್ತಿದ್ಯಾ? ನಿಜ ಹೇಳ, ನೀನ್ ಹೇಳ್ದಂಗೆ ಎಲ್ಲಾ ವಿಷಯನ ಅವಳ ಹತ್ರ ಹೇಳ್ಕೊಂಬಿಡೋಣ ಅಂತ ಮನೆಗ್ ಬಂದ್ನಾ. ಅವಳು ನೋಡಿದ್ರೆ ಒಳ್ಳೆ ಲೂಸ್ ತರ ದೇವಸ್ಥಾನಕ್ಕೆ ಹೋಗಿ 1008 ಹೆಜ್ಜೆ ನಮಸ್ಕಾರ ಹಾಕ್ಬಿಟ್ಟು ಬಂದಿದ್ದಾಳೆ. ಹೌದಾ? ಹೌದು, ಪಾದಗಳೆಲ್ಲ ಊದ್ಕೊಂಡಿತ್ತು ಅಂತ ಅತ್ತೆ ಹೇಳ್ತಾ ಇದ್ರು. ಉಪ್ಪಿನ ಶಾಖನೂ ಕೊಟ್ಟಿದಾರಂತೆ. ಹೀಗಿರುವಾಗ ನಾನು ಹೋಗಿ ಹೇಗೋ ಹೇಳಿ, ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮಗ, ನಿನ್ ಮನ್ಸಲ್ಲಿರೋ ಪ್ರೀತಿ ಬಗ್ಗೆ ನಂಗೆ ಗೊತ್ತು ಚಿನ್ನು. ಆ ಪ್ರೀತಿ ಎಷ್ಟು ದೊಡ್ಡದು ಅಂತಂದು ನನಗೆ ಗೊತ್ತು. ಆದ್ರೆ ಆ ಪ್ರೀತಿ ನಿಂಗೆ ಸಿಗಲ್ವಲ್ಲ ಚಿನ್ನು. ಈ ಮಟ್ಟಕ್ಕೆ ಪ್ರೀತಿಸೋ ಹುಡುಗಿ ನೀ ಯಾರು ಸಿಗಲ್ಲ ಕಣೋ. ಸುಮ್ನೆ ಒಪ್ಕೊಳ್ಳೋ. ಏಯ್ ನಾಗ, ಲೂಸಾ ನೀನು? ಈಗೇನು ಎಲ್ಲರ ಜೊತೆ ಗುಂಪಲ್ ಸೇರ್ಕೊಂಡು ನನ್ನ ಗುದ್ದಬೇಕು ಅಂತ ಅನ್ಕೊಂಡಿದ್ಯಾ ಅಲ್ವೋ? ಅವತ್ತು ನೀನೇ ತಾನೇ ಹೇಳಿದ್ದು ಚಿನ್ನು, ಅವಳ ಜೀವನನ ಹಾಳು ಮಾಡೋದು ಬೇಡ, ಇರೋ ವಿಷಯ ಹೋಗಿ ಹೇಳು ಅಂತ. ಇವಾಗ ನೋಡಿದ್ರೆ ದೋಸೆನ ತಿರುವು ಹಾಕ್ತಿದ್ಯಾ? ಇಲ್ಲ ಮಚ್ಚ, ಇಷ್ಟು ಒಳ್ಳೆ ಹುಡುಗಿ ಅಂತ ನನ್ಗಂತೂ ಗೊತ್ತೇ ಇರಲಿಲ್ಲ. ಈ ಜನ್ಮದಲ್ಲಿ ನಾನು ಇನ್ನೊಬ್ಬರನ್ನ ಪ್ರೀತಿ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ನೋಡು, ನಾನು ಹೀಗೆ ಇದ್ಬಿಡ್ತೀನಿ, ಇದೇ ಕರೆಕ್ಟ್ ನನಗೆ. ಆದ್ರೆ ಅವಳಿಗೆ ಈ ವಿಷಯನ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಲೋ ನಾಗ, ಏನಾದ್ರೂ ಒಂದು ಐಡಿಯಾ ಕೊಡೋ. ನೋಡು, ಇವಾಗ ನನಗೋಸ್ಕರ ಒಂದು ಕೆಲಸ ಮಾಡ್ತೀಯ ನೀನು. ಏನೋ? ಹೇಗಾದ್ರೂ ಮಾಡಿ ನೀನೇ ಆ ಹುಡುಗಿಗೆ ಆ ವಿಷಯನ ಹೇಳ್ಬಿಡ್ತೀಯಾ?
ಲೋ ಮಗ, ಸತ್ಯ ಹೇಳ್ತಿದ್ದೀನಿ ಕಣೋ. ಆ ಹುಡುಗಿ ನನ್ನ ಅಣ್ಣ ಅಂತ ಕರೆದಾಗ ಎಷ್ಟು ಖುಷಿ ಆಯ್ತು ಗೊತ್ತಾ? ಪಾಪ ಹುಡುಗಿ ಮುಖ ನೋಡ್ತಾ ಇದ್ರೆ ಮುಖ ಕೊಟ್ಟು ವಿಷಯ ಹೇಳಕ್ ಆಗ್ತಾ ಇಲ್ಲ ಕಣೋ.